ತೆಂಗಿನ ಚಿಪ್ಪು ಕಾಯಿ ಬುಲ್ಡೆಯಿಂದ ಇದನ್ನು ಮಷಿನ್ನಲ್ಲಿ ರೆಡಿ ಮಾಡ್ತೀವಿ ಸರ್. ಇದನ್ನು ಮಷಿನ್ನಲ್ಲಿ ರೆಡಿ ಮಾಡೋವಾಗ ಏನಾಗ್ತದೆ ಅಂದರೆ 450ರಿಂದ 500 ಡಿಗ್ರಿ ಕಡಿಮೆ ಇಂಗಾಲದಲ್ಲಿ ಇದು ಬರ್ನ್ ಆಗ್ತದೆ. ಆ ಮೆಥಡ್ಗೆ ಪೈರಲಿಸಿಸ್ ಮೆಥಡ್ ಅಂತಾರೆ. ಪೈರಲಿಸಿಸ್ ಮೆಥಡಲ್ಲಿ ಉತ್ಪಾದನೆ ಮಾಡಿದಾಗ ಮಾತ್ರ ಇದು ಬಯೋಚಾರ್ ಆಗುತ್ತೆ. ನಾವು ಹಾಗೆ ನೆಲದ ಮೇಲೆ ಸುಟ್ಟಾಗ ಅದು ಇದ್ದಲಾಗಿಬಿಡುತ್ತೆ. ಪೈರಲಿಸಿಸ್ ಮೆಥಡಲ್ಲಿ ಮಾಡಿ ಅದನ್ನು ಮತ್ತೆ ಬರ್ನ್ ಮಾಡಿ ತೆಗೆದಾಗ ನಿಧಾನ ಉರಿಯಲ್ಲಿ ಕಡಿಮೆ ಉರಿಯಲ್ಲಿ ಮಷಿನ್ನಲ್ಲಿ ಮಾಡಿದಾಗ ಮಾತ್ರ ಅದು ಬಯೋಚಾರ್ ಆಗುತ್ತೆ. ಅದನ್ನು ನೆಕ್ಸ್ಟ್ ನಾವೇನು ಮಾಡ್ತೇವೆ, ನೆಕ್ಸ್ಟ್ ಅದನ್ನು ಪುಡಿ ಮಾಡ್ತೇವೆ. ಪುಡಿ ಮಾಡಿ AMC ಅಂತಾರೆ, ಅಂದರೆ ಎನ್ರಿಚ್ಮೆಂಟ್ ಮಾಡ್ತೇವೆ. ಎನ್ರಿಚ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ವೃದ್ಧಿಯಾಗುತ್ತೆ. ಕೋಟಿಗಟ್ಟಲೆ ಸೂಕ್ಷ್ಮಾಣು ಜೀವಿಗಳು ವೃದ್ಧಿಯಾದಾಗ ಸಾಯಿಲ್ ಮಿದುವಾಗುತ್ತೆ. ಸಾಯಿಲ್ ಯಾವಾಗ ಮಿದುವಾಯ್ತಾ ಬೇರುಗಳು ಆಳಕ್ಕೆ ಇಳಿತವೆ. ಆಳದಲ್ಲಿನ ಖನಿಜಾಂಶಗಳು ಗಿಡಕ್ಕೆ ಸಿಗ್ತವೆ. ಬೇರುಗಳು ಆಳಕ್ಕೆ ಇಳಿತವೆ, ಭೂಮಿ ಸಡಿಲವಾಗ್ತದೆ. ಒಮ್ಮೆ ಬಯೋಚಾರ್ ಬಳಸಿದರೆ ಸಾಕು, 100 ವರ್ಷಗಳವರೆಗೆ ಅದು ಭೂಮಿಯಲ್ಲಿ ಉಳಿತದೆ, ಕೊಳೆಯೋದಿಲ್ಲ, ಕರಗೋದಿಲ್ಲ. ಈ ಬಗ್ಗೆ ಪ್ರಪಂಚದಾದ್ಯಂತ ಅಧ್ಯಯನಗಳು ನಡೆದಿವೆ, ಇಂಡಿಯಾದಲ್ಲೂ ನಡೀತಾ ಇವೆ. ಯೂನಿವರ್ಸಿಟಿಗಳು ಮಾಡಿದ್ದಾರೆ, ಎಲ್ಲ ಯೂನಿವರ್ಸಿಟಿಗಳಲ್ಲೂ ಬಯೋಚಾರ್ ಬಗ್ಗೆ ರಿಸರ್ಚ್ಗಳಾಗಿದ್ದಾವೆ. ಇದನ್ನು ಬಳಸಿದಾಗ ನಮ್ಮ ಗೊಬ್ಬರದ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ನಾವು 50% ಗೊಬ್ಬರ ಕಡಿಮೆ ಕೊಟ್ಟರು ನಡೆಯುತ್ತೆ. ನಿಧಾನವಾಗಿ ಬರ್ತಾ ಕಂಪ್ಲೀಟ್ ಗೊಬ್ಬರ ನಿಲ್ಲಿಸಿದ್ರು 3 ವರ್ಷದಲ್ಲಿ ಗೊಬ್ಬರ ಇಲ್ದಂಗೆ ಬೆಳಿಬೋದು ಸರ್. ಯಾವುದೇ ಬೆಳೆ ಬೆಳಿಬೋದು. ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ 1 ಎಕರೆ 1/2 ಎಕರೆ ಮಾಡಿ ನೋಡ್ಬೋದು. ಈಗ ನಾವು ಮಾಡಿ ನೋಡಿರೋದನ್ನು ನೀವು ನೋಡಿದ್ದೀರಿ. ಬೆಳೆದಿದ್ದೇವೆ, ಭತ್ತ ಬೆಳೆದಿದ್ದೇವೆ, ಅಡಿಕೆ ಬೆಳೆದಿದ್ದೇವೆ, ತೆಂಗು, ದ್ರಾಕ್ಷಿ ಎಲ್ಲ ಬೆಳೆಗಳಿಗೂ ಕೊಡ್ತಿದ್ದೇವೆ. ಬಯೋಚಾರ್ ಒಮ್ಮೆ ಬಳಸೋದ್ರಿಂದ ಭೂಮಿಯ ಫಲವತ್ತತೆ 100 ಪಟ್ಟು ಹೆಚ್ಚಳ ಆಗ್ತದೆ ಸರ್. ಈಗ ರೈತರು ಬಳಸ್ತಿದ್ದಾರೆ ಸರ್ ಹೆಂಗೆ? ಖಂಡಿತ ಸರ್. ಈಗ ಎಲ್ಲ ಬೆಳೆಗಾರರಿಗೂ ಕೊಡ್ತಾ ಇದ್ದೀವಿ ನಾವು. ಎಲ್ಲೆಲ್ಲಿ? ಜಿಗಳಿ ಗ್ರಾಮದಲ್ಲಿ, ನಮ್ಮದೇ ಗ್ರಾಮದಲ್ಲಿ ಭತ್ತಕ್ಕೆ ಕೊಟ್ಟಿದ್ದೀವಿ, ಅಡಿಕೆಗೆ ಹಾಕಿದ್ದೀವಿ, ಬೇರೆ ಕಡೆ ಕಾಫಿ ಕೊಟ್ಟಿದ್ದೀವಿ, ತೆಂಗಿಗೆ ಕೊಟ್ಟಿದ್ದೀವಿ, ವೆಜಿಟಬಲ್ ಬೆಳೆಯೋರಿಗೆ ಚಿಂತಾಮಣಿಯಲ್ಲಿ ವೆಜಿಟಬಲ್ ಬೆಳೆಯೋರಿಗೆ ಕೊಟ್ಟಿದ್ದೀವಿ. ಎಲ್ಲ ಬೆಳೆ ಬೆಳೆಯೋರಿಗೂ ಕೊಟ್ಟಿದ್ದೀವಿ ಸರ್. ಎಲ್ಲ ಬೆಳೆ ಬೆಳೆಯೋರಿಗೂ ಇದು ಉತ್ಕೃಷ್ಟ ಫಲಿತಾಂಶ ಕೊಟ್ಟಿದೆ. ಅವರು ಕೂಡ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ತುಂಬ ಜನ ಬಳಸಿ ಹಾಕಿದ್ದಾರೆ. ಇದನ್ನು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಯಾವುದೇ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಕೊಡ್ಬೋದು. ಅದು ಯಾವುದೂ ನಮ್ಮಲ್ಲಿ ಇಲ್ಲ ಅಂದರೆ ನೇರವಾಗಿ ಬಯೋಚಾರನ್ನು ಭೂಮಿಗೆ ಅಪ್ಲೈ ಮಾಡ್ಬೋದು. ಯಾಕಂದರೆ ಅದು ಎನ್ರಿಚ್ ಆಗಿರುತ್ತೆ. ಎನ್ರಿಚ್ ಆಗಿರೋದ್ರಿಂದ ಒಂದು ಗಿಡಕ್ಕೆ 2 kg. ಸರ್, ಅದು ಬಯೋಚಾರ್ ಅಂದರೆ ಒಂದು ಇಂಗಾಲದ ಒಂದು ಪುಡಿ, ಅಂದರೆ ಇದ್ಲು ಅಂತ ಹೇಳೋಕ್ಕಾಗಲ್ಲ, ಇಂಗಾಲದ ಪುಡಿ. ಅದನ್ನು ಸೈಂಟಿಫಿಕ್ಕಾಗಿ ತೆಂಗಿನ ಚಿಪ್ನಿಂದ ತಯಾರು ಮಾಡ್ತಾರೆ ಅಂತ ಅದೊಂದು ಪ್ರಾಡಕ್ಟ್ ಬಗ್ಗೆ ನನಗೆ ಗೊತ್ತು. ಆಮೇಲೆ ಇದ್ರದ್ದು ಬಯೋಚಾರದ ವಿಶೇಷತೆ ಏನಂದರೆ, ಭೂಮಿ ಒಳಗೆ ಇದು ಸೇರಿದಾಗ ಭೂಮಿಯ ಒಂದು ತೇವಾಂಶ ಮತ್ತು ಭೂಮಿಯ ಒಂದು ಪೋಷಕಾಂಶ ಎರಡನ್ನೂ ಹಿಡಿದಿಟ್ಕೊಂಡು ಬೆಳೆಗಳಿಗೆ ಕೊಡೋಂಥ ಒಂದು ವಿಶೇಷ ಗುಣ ಇದರಲ್ಲಿ ಇರೋದ್ರಿಂದ ಇದು ನಮಗೆ ಬೆಳೆಗೆ ಪೂರಕವಾಗಿ ನಾವು ಇದನ್ನು ಬಳಸ್ಬೋದು. ಗೊಬ್ಬರಕ್ಕೆ ಪೂರಕವಾಗಿ 5 ಗುಂಟೆ ಜಮೀನಿನಲ್ಲಿ ಪ್ರಾಯೋಗಿಕವಾಗಿ ನಾನು ಮಾಡಿದೆ. ಏನು ಮಾಡಿದ್ದೀನಿ ಅಂದರೆ, ಯಾವುದೇ ರಾಸಾಯನಿಕನೂ ನಾನು ಇದಕ್ಕೆ ಬಳಸಿಲ್ಲ, ಆಮೇಲೆ ಕಳೆನಾಶಕನೂ ಹಾಕಿಲ್ಲ, ಔಷಧಿನೂ ಸ್ಪ್ರೇ ಮಾಡಿಲ್ಲ, ಗೊಬ್ಬರನೂ ಹಾಕಿಲ್ಲ, ಬರೀ ನೀರು, ಆಮೇಲೆ ಅದಕ್ಕೆ ಬಯೋಚಾರು ಮತ್ತು ನಮ್ಮ ಕೊಟ್ಟಿಗೆ ಗೊಬ್ಬರ, ಇವು ಇಷ್ಟನ್ನೇ ನಾನು ಉಪಯೋಗಿಸಿ ನಾನು ಈ ಒಂದು ಪ್ರಯೋಗಕ್ಕೆ ಬೆಳೆದಿದ್ದೇನೆ. ಅದರ ಸಕ್ಸಸ್ಸು ಆಗಿದ್ದೇನೆ. ಅದಕ್ಕೆ ಈ ತೆಂಗಿನ ಚಿಪ್ಪು, ಈ ಏನು ಕೃಷಿ ತ್ಯಾಜ್ಯ ಐತಲ್ಲ, ಅದನ್ನು ಉಪಯೋಗಿಸಿ ಅದಕ್ಕೊಂದು ಸೈಂಟಿಫಿಕ್ಕಾಗಿ ಅದೊಂದು ಮೆಥಡ್ನಲ್ಲಿ ತಯಾರು ಮಾಡ್ತಾರೆ ಸರ್. ಅದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಇತ್ತು ಬಯೋಚಾರ್ ಬಗ್ಗೆ. ಆಮೇಲೆ ಬಯೋಚಾರ್ ಭೂಮಿಗೆ ಸೇರಿಸೋದ್ರಿಂದ ಏನು ಪ್ರಯೋಜನಗಳು ಅನ್ನೋದನ್ನು ನಾನು ಓದಿದ್ದು, ತಿಳ್ಕೊಂಡಿದ್ದು. ಈಗ ನಾನು ಪ್ರಾಯೋಗಿಕವಾಗಿ ನನ್ನ ಹೊಲದಲ್ಲಿ ನಾನು ಮಾಡಿದ್ದೀನಿ. ಉಪಯೋಗ ಅಂದರೆ ಸರ್, ಅದು ಒಂದು ರೀತಿ ಗೊಬ್ಬರದ ಥರನೇ ಕೆಲಸ ಮಾಡ್ತಿದೆ. ಏನಂದರೆ, ಈಗ ನಾವೊಂದು ಟಾನಿಕ್ ಕುಡಿದಾಗೆ ಅದು ಒಂದು ಟಾನಿಕ್ ಥರ ಕೆಲಸ ಮಾಡ್ತದೆ. ಯಾಕಂದರೆ ಭೂಮಿಯಲ್ಲಿರೋ ಪೋಷಕಾಂಶನ ಹಂತವಾಗಿ ಬೆಳೆಗಳಿಗೆ ಕೊಡ್ತಾ ಹೋಗೋದ್ರಿಂದ ಅದು ಏನಂದರೆ ಬೆಳೆ ಸಮೃದ್ಧವಾಗಿ ಬೆಳೀತದೆ. ಆಮೇಲೆ ನಾನು ಈಗ ಬೆಳೆದಿದ್ದೇನೆ, ನಾನು ಇಡೀ ಹೊಲನ ನಾನು ಮಾಡಿಲ್ಲ, ಈಗ ಸ್ವಲ್ಪ ಪ್ರಯೋಗಕ್ಕೆ ಬೆಳೆದಿದ್ದೀನಿ. ಅದನ್ನೇ ನಿಮ್ಮ ಕಣ್ಣು ಮುಂದೆನೇ ಐತದು. ಒಂದು 5 ಗುಂಟೆ ಬೆಳೆದಿದ್ದೀನಿ ಸರ್. ಈಗ ಸರ್, ಇದು ಬಯೋಚಾರ್ ಬಗ್ಗೆ ನನಗೂ ಇತ್ತೀಚೆಗೆ ಗೊತ್ತಾಗಿರೋಂಥ ಹೊಸ ಒಂದು ತಂತ್ರಜ್ಞಾನ ಅಂತ ಹೇಳ್ಬೋದು. ಈಗಾಗಲೇ ನಾವು ರೈತರಿಗೆ ಗೊತ್ತಿದೆ, ನಮಗೆ ಸಾವಯವದ ಬಗ್ಗೆ ಆಗಲಿ, ನಮ್ಮದು ಏನು ಹಳೆಯ ಕೃಷಿ ಪದ್ಧತಿ ಇತ್ತಲ್ಲ, ಅದರದ್ದೇ ಒಂದು ಆಧುನಿಕ ಭಾಗ ಅಂತ ಹೇಳ್ಬೋದು ಅಷ್ಟೇ. ಬಯೋಚಾರ ಬಗ್ಗೆ ಏನು ಸಪ್ರೇಟಾಗಿ ಏನು ಸಾವಯವ ಏನು ಬೆಳೀತಿದ್ವಲ್ಲ, ಅದನ್ನೇ ಬಯೋಚಾರ ಅಂತೇಳಿ ಒಂದು ಭೂಮಿ ಒಳಗೆ ಸಿಗೋವಂಥ ಬಯೋ ವೇಸ್ಟ್ಗಳು, ತೆಂಗಿನ ಬುಲ್ಡೆ ಇರ್ಬೋದು, ಗರಿಗಳಿರ್ಬೋದು, ಅವನ್ನೆಲ್ಲ ಒಂದು ಸರ್ಟನ್ ಟೆಂಪ್ರೇಚರಲ್ಲಿ ಅದನ್ನು ನಿಧಾನಕ್ಕೆ ಬಾಯ್ಲ್ ಮಾಡ್ತಾರೆ. ಆವಾಗ ಅದು ಇದ್ಲು ಥರ ಪರಿವರ್ತಿತ ಆಗಿ ಇದೊಂದು ಗೊಬ್ಬರದ ಫಾರಮ್ನ ಬರುತ್ತೆ ಅಷ್ಟೇ. ಇದೇ ಬಯೋಚಾರ್. ಇದ್ರಾಗೇನು ಭಾಳ ದೊಡ್ಡ ವಿಜ್ಞಾನ ಇಲ್ಲ. ಬಟ್ ಬಯೋಚಾರ್ಗೆ ಏನು ಅಂದರೆ, ನಮ್ಮ ಭೂಮಿಲಿ ಸಾವಯವ ಇಂಗಾಲ ಏನಿದೆಯಲ್ಲ, ಅದು 3% ಇರಬೇಕು. ಇದು ನಮ್ಮ ಭೂಮಿ ಒಳಗೆ ಗೊಬ್ಬರ ಮತ್ತು ಪೆಸ್ಟ್ ಎಲ್ಲ ಹಾಕಿ ಸೂಕ್ಷ್ಮಾಣು ಜೀವಿಗಳು ಸತ್ತೋಗಿ ಈಗ ಅದು 0.03ಗೆ ಬಂದಿದೆ. ಏನು ಸಾವಯವ ಇಂಗಾಲ, ಅದನ್ನು ನಾವು ಭೂಮಿಲಿ ಉಳಿಸ್ಕೊಳ್ಳೇಬೇಕಾಗಿದೆ. ಅದು ಉಳಿದ್ರೇ ಬೆಳೆ ಬರೋದು ಮತ್ತು ಭೂಮಿಯಲ್ಲಿ ಎಲ್ಲ ನಮ್ಮ ಸೂಕ್ಷ್ಮಾಣು ಜೀವಿಗಳ ಕ್ರಿಯೆಗಳು ನಡೆಯೋದು.